ಅವರು ಕ್ಯಾಮ್ರಾ ಲಾಕ್ ಮಾಡ್ಬಿಟ್ಟಿರ್ತಾರೆ, ಅದಷ್ಟೇ ಹಿಡಿಯೋದು, ಆಮೇಲೆ ನಿಮ್ದು ಮುಖ ಹಿಡಿಯಲ್ಲ. ಎಲ್ರಿಗೂ ನಮಸ್ಕಾರ ಸರ್. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಲ್ಲಿ ಬಂದಿದ್ದಕ್ಕೆ. ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಅಲ್ಲಿ ನಮ್ಮ ಗುರುಗಳು, ನಮ್ಮ ಚಾಮರಾಜ್ ಮಾಸ್ಟರ್ ಇದ್ದಾರೆ, ಥ್ಯಾಂಕ್ ಯು ಮಾಸ್ಟರ್. ನಿಮಗೂ ಎಲ್ಲ ಗಣ್ಯರಿಗೂ ತುಂಬ ತುಂಬ ಧನ್ಯವಾದಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಳಿ ಸರ್, ನಿಮಗೆ ಇಷ್ಟ ಆಯ್ತಾ ಸರ್ ಟ್ರೈಲರ್? ಸರಿ ಸರಿ ಸರ್, ಪಾತ್ರ ಹೇಳಿ ಸರ್. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕಂದ್ರೆ ಆರ್ಯ ಅಂತ ಸರ್. ಒಬ್ಬ ಒಳ್ಳೆಯ ಸ್ಟೂಡೆಂಟು, ಅವನಿಗೆ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ, ಇನ್ನೊಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್. ಅವನು ಕಾಲೇಜಲ್ಲಿ ಅವ್ನದೇ ಆದಂಥ ಒಂದು ಫ್ರೆಂಡ್ಸ್ ಇರುತ್ತೆ, ಅವ್ನದೇ ಆದಂಥ ಗ್ಯಾಂಗ್ ಇರುತ್ತೆ. ಆ್ಯಸ್ ಯೂಶುವಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗೆ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ, ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜಗಳ ನಡೀತಾರೆ. ಸೊ ಆ ಥರದ್ದೊಂದು ಸಿಚುವೇಶನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ, ಅವ್ನು ತುಂಬ ಡೀಸೆಂಟ್ ಹುಡುಗ. ಅಮ್ಮ ಅಂದರೆ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ, ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ. ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರಲ್ಲ. ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟರ್ ಆಗ್ತಾಳೆ. ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅಲ್ಲಿಂದ ಅವ್ನು ಯಾವ ಟರ್ನ್ಸ್ ತೊಗೊಳ್ತಾನೆ ಅವನ ಜೀವನದಲ್ಲಿ, ಏನಾಗುತ್ತೆ ಕೊನೆಗೆ ಅವನ ಲೈಫಲ್ಲಿ ಅನ್ನೋದೇ ಈ ಕಥೆ ಸಾರಾಂಶ. ಆಗಿ ನನ್ನ ಪಾತ್ರ ಅದು ಹಾಗಿದೆ. ಅನ್ಸುತ್ತೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ, ಆಲ್ ಬಿ ಫ್ರಾಂಕ್ ವಿತ್ ಯು. ಬಟ್ ಏನಂದರೆ ಇದರಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ. ಏನಂದರೆ ಇದರಲ್ಲಿ ನಿಮ್ಮ ಟ್ರೈಲರಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ. ಅಂದರೆ ಮೇ ಬಿ ನಿಮಗೆ ಎಂಡಲ್ಲಿ ಪ್ರೊಟಗನಿಸ್ಟ್ ಆಂಟಗನಿಸ್ಟ್ ಅನ್ನೋ ಥರ ಕಾಣಿಸುತ್ತೆ, ಅದು ಇರ್ಬೋದೇನೋ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಒಂದು ಸಬ್ಟೆಕ್ಸ್ಟ್, ಒಂದು ಸಬ್ಲೈನಲ್ಲಿ ನಾವು ಒಂಚೂರು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾಲಿ. ಸೊ ಸಿನಿಮಾ ನೋಡಿದಾಗ ಖಂಡಿತ ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾಲಿ. ಆಮೇಲೆ ಸರ್ ಕೇಳಿದಾಗೆ ಇದೊಂದು ಮ್ಯೂಸಿಕಲ್ ಸಿನಿಮಾ ಅಂತ ಕೇಳಿದ್ರು. 100% ಮ್ಯೂಸಿಕಲ್ ಸಿನಿಮಾ. ಯಾಕಂದರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡಿದ್ದಾರೆ ನಮ್ಮ ಸೂರಜ್ ಸರ್. ಸೊ ಸಿನಿಮಾ ನಾವು ನೋಡಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ. ಸೊ ನೋಡ್ತಾ ಒಂಥರ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಮ್ಮ ಸಿನಿಮಾ ನೋಡಿ ಕೇಳೋ ಒಂದು 2 ತಾಸಿದೆ. ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಡೀಸೆಂಟ್ ಫಿಲ್ಮ್, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಎಂಜಾಯ್ ಮಾಡೋಂಥ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಾನು ಮೊದಲು ಡೆಬ್ಯೂ ಮಾಡಿದ್ದು ಶ್ರೀಚಕ್ರಮ್ ಅಂತ 2016ರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು. ಅದೇ ನಮ್ಮ ಕಾಮಿಡಿ ಕ್ಲಾಡ್ಗಳಲ್ಲಿರೋರು. ಸೊ ಅದಾದಮೇಲೆ ದೊಡ್ಡರಂಗೇಗೌಡರದ್ದು ಬಗ್ಗೆ ಒಂದು ಸಿನಿಮಾ ಮಾಡಿದೆ, ಹಳ್ಳಿ ಸೊಗಡು ಅಂತ. ಅದು 2017 ಸೆಪ್ಟೆಂಬರ್ ರಿಲೀಸ್ ಆಯಿತು. ಅದಾದಮೇಲೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡೆ ಸಿನಿಮಾಯಿಂದ. ಒಂದು ಧಾರಾವಾಹಿ ಮಾಡೋಣ 1 ವರ್ಷ ಅಂತ ಹೋಗಿ ಒಂದು 6 ವರ್ಷ ಆಗೋಯ್ತು. ಈ 6 ವರ್ಷದಲ್ಲಿ 6 ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ. ಅದಾದಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು, ಲಾಸ್ಟ್ ನಾನು ಮಾಡಿದ್ದು. ಅದಾದಮೇಲೆ ಮತ್ತೆ ವಾಪಸ್ ಸಾಕು ಅನಿಸಿ ಮತ್ತೆ ಬೆಳೀತಾರೆ ಬರೋಣ ಅಂತ ಅಂದ್ಕೊಂಡು ಗ್ಯಾಪ್ ತೊಗೊಂಡೆ 1 ವರ್ಷ. ಆ ಟೈಮಲ್ಲೇ ನನಗೆ ಸಿನಿಮಾ ಸಿಕ್ತು. ಅದು ನಮ್ಮ ಗೋವಿಂದೇಗೌಡರ ಕಡೆಯಿಂದಾನೆ, ಜಿ ಸರಿಂದ. ಒಂದಿನ ಈ ಥರ ಒಂದು ಸಿನಿಮಾಗೆ ಹೀರೋ ಹುಡುಕ್ತಾ ಇದ್ದಾರೆ ಯಾರೋ, ನೀವು ಯಾಕೆ ಹೋಗಿ ಒಂದ್ಸರಿ ಭೇಟಿಯಾಗಿ ಬರಬಾರ್ದು ಅಂತ. ಆ ಥರ ಜರ್ನಿ ವಾಪಸ್ ಶುರುವಾಗಿ ಮತ್ತೆ ವಾಪಸ್ ಚಿತ್ರರಂಗಕ್ಕೆ ಬರೋಕ್ಕಾಗುತ್ತೆ. ಸರ್ ಪರ್ಫಾರ್ಮೆನ್ಸ್ಗಂತೂ ತುಂಬ ಚೆನ್ನಾಗಿ ಸ್ಕೋಪ್ ಸಿಕ್ಕಿದೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಟ್ರಡಕ್ಷನ್ ಸಾಂಗ್ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ಬಟ್ ನಮ್ಮ ಡೈರೆಕ್ಟರ್ ಸರ್ ತುಂಬ ಆಸೆ ಇತ್ತು, ನಮ್ಮ ಹೀರೋನ ಹೀಗೆ ತೋರಿಸ್ಬೇಕು, ಕಾಲೇಜಲ್ಲಿ ಈ ಥರ ಒಂಥರ ಸ್ಟೈಲಿಶ್ ಆಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು. ಆಮೇಲೆ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇದೆ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ನೀವು ಸಿನಿಮಾ ನೋಡಿದಾಗ ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಒಂದು ಕಾನ್ವರ್ಸೇಷನ್ ಅಂದರೆ ಒಂದು 4 ವರ್ಷ ಕಥೆ ಹೇಳ್ಬೋದು ಸರ್. ಒಂದು ಎಷ್ಟೋ ವರ್ಷ ಆದಮೇಲೆ ಹೀರೋನ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ, ತುಂಬ ಚೆನ್ನಾಗಿ ಹೋಗಿತ್ತು. ಅಲ್ಲೆಲ್ಲೋ ಆ ಕೆಲವು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗಿತ್ತು ಅಂತ ಅನ್ಸುತ್ತೆ. ನನ್ನ ಕಾಲೇಜ್ ಲೈಫಲ್ಲಿ ಹೇಳ್ಬೇಕಂದ್ರೆ ಸರ್ ತುಂಬ ನಾಟಿನೂ ಅಲ್ಲ, ತುಂಬ ಡೀಸೆಂಟ್ ಅಲ್ಲ ಸರ್. ಮಿಡ್ ರೇಂಜ್, ಓಕೆ, ಅವನು ಆವ್ರೇಜ್ ಸ್ಟೂಡೆಂಟ್ ಸರ್. 100%. ಹೌದು ಸರ್, ಅದು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಸರ್. ನಾನು ನಿಮ್ಮ ಹತ್ರ ಫ್ರ್ಯಾಂಕ್ ಆಗಿರ್ತೀನಿ. ಯಾಕಂದರೆ ನೀವು ಹೇಳಿದಾಗೆ ಅದು ನಿಜ. ಯಾಕಂದರೆ TV ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾರೋ ಗೊತ್ತಿಲ್ಲ, ಬಟ್ ಥಿಯೇಟರ್ ಆಡಿಯನ್ಸ್ ಸಿನಿಮಾ ಟಿವಿಯಲ್ಲಿ ನೋಡ್ಬೋದು ಸೀರಿಯಲ್ಸ್ನ. ಅದೇ ಚಾಲೆಂಜ್ ಸರ್. ಆ ಚಾಲೆಂಜ್ನ ನಾವು ಹೇಗೆ ಗೆಲ್ತೀವಿ ಅನ್ನೋದೇ ನಮ್ಮ ತಂಡದ ಮೇಲೆ, ಇಡೀ ತಂಡದ ಮೇಲೆ ಇದೆ. ಹೋಪ್ಫುಲಿ ನಾವು ಅದನ್ನು ಯಶಸ್ವಿಯಾಗಿ ಗಳಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಈಗ ರೀಸೆಂಟಾಗಿ ಶಾಂತಿ ನಿವಾಸಲ್ಲಿ ಮಾಡ್ತಾ ಇದ್ದೀನಿ ಸರ್, ಒಂದು ಗೆಸ್ಟ್ ರೋಲ್ ಮಾಡ್ತಾ ಇದ್ದೀನಿ. ಉದಯ TVಯಲ್ಲಿ ಬರ್ತಾ ಇದೆ ಶಾಂತಿ ನಿವಾಸ 8:30ಗೆ. ಅಂದರೆ ನನ್ನ ಸೀರಿಯಲ್ ತಂಡದವರು, ಸೀರಿಯಲ್ ಕಲಾವಿದರಾಗಲಿ, ಡೈರೆಕ್ಟರ್ಗಳಾಗಲಿ, ಅವರೆಲ್ಲ ಬೈಟ್ಸ್ ಕೊಡೋದಾಗಲಿ, ನನ್ನ ಸಿನಿಮಾ ಜರ್ನಿಗೆ ಸಪೋರ್ಟ್ ಮಾಡೋದಾಗಲಿ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಏನಾಗ್ತಿದೆಯೋ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸರ್. ಹಾಂ ಸರ್, ಅದೇ ಪ್ಲ್ಯಾನಲ್ಲಿ ಇದ್ದೀವಿ. ಈಗ 27 ನಿನ್ನೆಯಿಂದ ಶುರುವಾಗಿದೆ ಸರ್. ಅಂದರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿರೋ ಕಾಲೇಜ್ಗಳಿಗೆ ಒಂದು ಟ್ಯಾಬ್ಲೆಟ್ ಗಾಡಿ ಮಾಡಿದ್ದೀವಿ. ವಿತ್ ಟ್ರೈಲರ್ ತೋರಿಸ್ಕೊಂಡು ಎಲ್ಲ ಕಾಲೇಜ್ಗಳಿಗೆ ಹೋಗೋಣ ಅಂತ ನಾವು ನಾಳೆಯಿಂದ ಹೋಗ್ತಾ ಇದ್ದೀವಿ. ಕರೆಕ್ಟೇ ಸರ್. ಅಂದರೆ ಮೇ ಬಿ ಅದೇ ನೀವು ಹೇಳಿದಾಗೆ ನಾವು ಏನಾದರೂ ಒಂದು ಸ್ವಲ್ಪ ಟ್ರೈಲರಲ್ಲಿ ಅಥವಾ ನಮಗಿರೋ ಅಡ್ವಾಂಟೇಜ್ ಅಂದರೆ ಸಾಂಗ್ಸು, ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. FM ಯೂಟ್ಯೂಬ್ಗಳಲ್ಲಾಗಲಿ ಅಟ್ಲೀಸ್ಟ್ ಸಾಂಗ್ಸ್ನ ರೀಚ್ ಆಗುತ್ತೆ. ಯಾಕಂದರೆ ನಮಗೆ ಕಾನ್ಫಿಡೆನ್ಸ್ ಇದೆ. ಈಗ ಹೊಸಬರಿಗೆ ನಾವು ಇಮಿಡಿಯೇಟಾಗಿ ಇಂಪ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಅಟ್ಲೀಸ್ಟ್ ಸಾಂಗ್ಸ್ ಬೇಕು, ಒಳ್ಳೆ ಸಾಂಗ್ಸ್.
ಅದು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ನಮ್ಮ ಚಿತ್ರತಂಡ. ಬರ್ತಾರೆ ಸರ್, ಬಟ್ ಇವತ್ತು ಪಾಪ ಅವರು ಈ ಪ್ರಶ್ನೆ ನೀವು ಅವ್ರಿಗೆ ಕೇಳಬೇಕು, ಬಟ್ ಆದರೆ ಶೂಟಿಂಗ್ ಇದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಹೈದರಾಬಾದಲ್ಲಿ ಸರ್. ಅದು ನೀವು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆಮೇಲೆ ನಿರ್ದೇಶಕರಿಗೆ ಕೇಳ್ಬೇಕು ಸರ್, ಅದ್ರ ಮಾಹಿತಿ ನನಗಿಲ್ಲ, ಕ್ಷಮಿಸಿ. ಟಚ್ ಇಲ್ಲ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.